ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ಸ್ಟೇಜಲ್ಲಿ ನಿರೂಪಣೆ ಮಾಡ್ತಾ, ನೋಡಿ ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ರಾಜ್ಯದ ಮಂತ್ರಿಗಳಾದ ಶ್ರೀಯುತ ಶಿವರಾಮೇಗೌಡರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತಾಳೆ. ಆಗ ಶಿವರಾಮೇಗೌಡರು ಬಂದು ವೇದಿಕೆಯಲ್ಲಿ ಆಸನ್ನರಾಗಿರತಕ್ಕಂಥ ಕಾಲೇಜಿನ ಮುಖ್ಯಸ್ಥರಾಗಿರತಕ್ಕಂಥ ದೀನ ಸಾಹೇಬ್ರು, ಗುರುಗಳೇ, ಮುಖ್ಯಸ್ಥರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ವಿದ್ಯೋನಾರಾಯಣ ಹರಿ ಅಂತ ಹೇಳ್ತಾರೆ. ಅಂಥ ಡಾಕ್ಟ್ರನ್ನ ಸೃಷ್ಟಿ ಮಾಡುವಂಥ ಈ ಕಾಲೇಜು ಒಂದು ಗುಡಿ ಇದ್ದಂಗೆ. ಮನುಷ್ಯರ ಪ್ರಾಣ ಕಾಪಾಡುವಂಥ ಪುಣ್ಯದ ಕೆಲಸ ಮಾಡಬೇಕು ಅಂತ ಎಷ್ಟೋ ಆಸೆ ಕನಸುಗಳನ್ನು ಹೊತ್ಕೊಂಡು ಡಾಕ್ಟರ್ ಆಗಬೇಕು ಅಂತ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಇಲ್ಲಿ ಗಂಟ ಬಂದಿದ್ದೀರಿ. ಇಲ್ಲಿ ನೀವು ಉತ್ತಮವಾದ ಶಿಕ್ಷಣ ಪಡೆದು ಜನಸೇವೆ ಮಾಡಿ ನೀವು ಒಳ್ಳೆಯ ಹೆಸರು ತಗೊಳ್ಳೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗೂ ಒಳ್ಳೆಯ ಹೆಸರು ತಂದು, ಹಾಗೆ ನೀವು ಓದಿದಂತಹ ಈ ಕಾಲೇಜಿಗೂ ಒಳ್ಳೆಯ ಹೆಸರು ತರಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ನೀವೆಲ್ಲರೂ ವಿದ್ಯಾವಂತರು, ನಾನೇನು ಹೆಚ್ಚಿಗೆ ನಿಮ್ಮನ್ನು ಬೇಕಾಗಿಲ್ಲ. ಆದರೂ ನಾನು ಹಿರೀಕನಾಗಿ ಒಂದು ಮಾತು ಹೇಳ್ತೀನಿ, ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಲಿ ಅಂತ ಶುಭ ಹಾರೈಸ್ತೀನಿ ಅಂತಾರೆ ಶಿವರಾಮೇಗೌಡರು. ಆಗೆಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ನಾನು ಇಲ್ಲಿಗೆ ಬರಬೇಕಾದ್ರೆ ದಾರಿನಲ್ಲಿ ನಾನು ಏನಾದರೂ ಈ ಕಾಲೇಜಿಗೆ ಕೈಲಾದ ಸಹಾಯ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೆ. ಆಗ ನನ್ನ ತಲೆಗೆ ಬಂದಿದ್ದು ಏನಂದರೆ, ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟನ್ನು ಓಪನ್ ಮಾಡಿ ಅಲ್ಲಿ ಒಂದಿಷ್ಟು ಹಣನ ಜೋಡಿಸಿ ಈ ಕಾಲೇಜಲ್ಲಿ ಯಾರು ಈ ವರ್ಷ ಹೆಚ್ಚಿನ ಅಂಕ ಪಡೆದು ಪಾಸಾಗ್ತಾರೋ ಅಂಥ ವಿದ್ಯಾರ್ಥಿಗೆ ಮುಂದಿನ ವರ್ಷದಿಂದ ಫ್ರೀ, ಅಂದರೆ ಅವರು ಓದುವಂಥ ಎಲ್ಲ ಫೀಸು ಫ್ರೀ ಆಗಿ ಕೊಡಬೇಕು ಅಂತ ನಾನು ಆಸೆ ಪಡ್ತೀನಿ. ಅದನ್ನು ನಾನು ನೆರವೇರಿಸ್ಕೊಡ್ತೀನಿ ಕೂಡ ಅಂತಾರೆ ಶಿವರಾಮೇಗೌಡರು. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಹೀಗೆ ಶಿವರಾಮೇಗೌಡರು ಮಾತಾಡ್ತಾ ಇರುವಾಗ ಕೈನಲ್ಲಿರೋದು ಕೆಳಗಡೆ ಬೀಳುತ್ತೆ. ಆಗ ಅದನ್ನು ತಗೊಳ್ಳೋ ನೆಪದಲ್ಲಿ ವಿದ್ಯಾ ಶಿವರಾಮೇಗೌಡರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಅಂತ ಗೊತ್ತಾಳೆ. ಅದನ್ನು ನೋಡಿದ ಜನ್ನಿ, ಆಹಾ, ನಮ್ಮ ವಿದ್ಯೆ ಶಾನೆ ಬುದ್ಧಿವಂತೆ, ಅಂತೂ ಇಂತೂ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವಳ ಮಾವನ ಆಶೀರ್ವಾದ ತಗೊಂಡ್ಬಿಟ್ಲು ಅಂತಾಳೆ. ನೀವು ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಗೆ, ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ತರುವಂಥ ಡಾಕ್ಟ್ರುಗಳಾಗಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್ ಅಂತಾರೆ ಶಿವರಾಮೇಗೌಡರು. ನಂತರ ವಿದ್ಯಾ ಸಚಿವರು ಪ್ರತಿ ವರ್ಷ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರೋ ಒಬ್ಬ ವಿದ್ಯಾರ್ಥಿಯ ಸಂಪೂರ್ಣ ವೆಚ್ಚವನ್ನು ಭರಿಸುತ್ತೇನೆಂದು ನಮ್ಮೆಲ್ಲರಿಗೂ ಭರವಸೆಯನ್ನು ನೀಡಿದ್ದಾರೆ. ಇಂಥ ಗೌರವಾನ್ವಿತ ಸಚಿವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಅಂತಾಳೆ ವಿದ್ಯಾ. ನಂತರ ಶಿವರಾಮೇಗೌಡರು ಹೋಗುವಾಗ ವಿದ್ಯಾನ ಅಡ್ಡದಿಂದ ನೋಡಿ ಖುಷಿಯಿಂದ ಹೋಗ್ತಾರೆ. ಈಚೆ ಕಣ್ಮಣಿ ರಾಖಿ ಹತ್ರ ಗುಡಿಗೆ ಬಂದರೆ ಮನಸ್ಸು ಪ್ರಶಾಂತವಾಗಿ ಏನೋ ಒಂಥರ ನೆಮ್ಮದಿಯಾಗಿರಬೇಕು ಅಲ್ವಾ. ಆದರೆ ಇವತ್ತು ನನ್ನ ಮನಸ್ಸಿಗೆ ಗೊಂದಲದ ಗೂಡಾಗಿ ಭಯನೇ ತುಂಬಿಕೊಂಡಿದೆ ಅಂತಾಳೆ. ಯಾಕೆ ಮೇಡಮ್, ಏನಾದರೂ ಆರೋಗ್ಯ ಸರಿಯಾಗಿಲ್ವಾ ಅಂತಾನೆ ರಾಖಿ. ಹೌದು, ಮನಸ್ಸಿನ ಆರೋಗ್ಯ ಸರಿ ಇಲ್ಲ, ಮನಸ್ಸಲ್ಲಿರೋ ಮಾತನ್ನು ಹಿಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಕಣ್ಮಣಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲ ಇದ್ದರೆ ದೇವ್ರ ಮುಂದ್ಗುಂಟೆ ನಿಂತ್ಕೊಂಡು ಹೇಳ್ಕೊಂಡು ಬಿಡಿ ಮೇಡಮ್ ಅಂತಾನೆ ರಾಖಿ. ದೇವ್ರ ಮುಂದೆ ಬರೀ ಹೇಳ್ಕೊಂಡಿಲ್ಲ, ಬೇಡ್ಕೊಂಡಿದ್ದೀನಿ, ಅದು ನಿನ್ನನ್ನೇ ರಾಖಿ ಅಂತಾಳೆ ಕಣ್ಮಣಿ. ಮೇಡಮ್ ಅಂತಾನೆ ರಾಖಿ. ಹೌದು, ಮನಸ್ಸಿಂದ ಮನಸ್ಫೂರ್ತಿಯಾಗಿ ಹೇಳ್ತೀವಿ, ನಾನು ನಿನ್ನನ್ನು ಇಷ್ಟಪಡ್ತೀವಿ ರಾಖಿ ಅಂತಾಳೆ ಕಣ್ಮಣಿ. ಇಷ್ಟಪಡೋಕ್ಕೆ ನನಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಅದೇ ಮೇಡಮ್, ಅಷ್ಟೇ ಅಂತರನೂ ಅದೇ. ಇದು ತಮಾಷೆ ವಿಷಯ ಅಲ್ಲ. ಜೊತೆಗೆ ನೀವು ನನ್ನ ಇಷ್ಟಪಡಲೂಬಾರ್ದು ಅಂತಾನೆ ರಾಖಿ. ಅಷ್ಟು ಅಂತರ ಇದೆ ಅಂದ್ಮ್ಯಾಕೆ ನೀನ್ಯಾಕೆ ನನಗೆ ಗೌರವ ಕೊಡ್ತಿದ್ದಿ ಅಂತಾಳೆ ಕಣ್ಮಣಿ. ಯಾಕಂದರೆ ನೀವು ನನಗೆ ಅನ್ನ ಹಾಕೋ ಯಜಮಾನ್ರ ಮಗಳು ಅಂದ್ಮ್ಯಾಕೆ ನೀವು ನನಗೆ ಯಜಮಾನ್ರೇ ಅಲ್ವೇ ಅಂತಾಳೆ ರಾಖಿ. ಗೌರವ ಸರಿ, ಆದರೆ ಯಾಕಷ್ಟು ಕಾಳಜಿ, ಯಾಕೆ ಅವತ್ತು ಪಬ್ಬಿಂದ ಕಾಪಾಡ್ಕೊಂಡು ಕರ್ಕೊಂಡು ಬಂದೆ ಅಂತಾಳೆ ಕಣ್ಮಣಿ. ಅದು ನನ್ನ ಕರ್ತವ್ಯ ಮೇಡಮ್ ಅಂತಾನೆ ರಾಖಿ. ನನ್ನ ಮನೆಯವರು ಅಂದರೆ ಯಾಕಿಷ್ಟು ಗೌರವ ಅಂತಾಳೆ ಕಣ್ಮಣಿ. ಅದು ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೇಡಮ್ ಅಂತಾನೆ ರಾಖಿ. ಅಂದಮೇಲೆ ನಿನಗೆ ನನ್ನ ಮೇಲೆ ಯಾವ ಭಾವನೆಯೂ ಇಲ್ವಾ ಅಂತಾಳೆ ಕಣ್ಮಣಿ. ಇಲ್ಲ ಮೇಡಮ್ ಅಂತಾನೆ ರಾಖಿ. ಈ ಮಾತನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂತ ಕಣ್ಮಣಿ ಹೇಳಿದಾಗ ತಲೆ ಕೆಳಗೆ ಹಾಕಿ ಹೊರಡೋಣ ನಡೀರಿ ಮೇಡಮ್ ಅಂತಾನೆ ರಾಖಿ. ನಿಜ ಹೇಳು ರಾಖಿ, ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತಾಳೆ ಕಣ್ಮಣಿ. ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಮೇಡಮ್, ಆದರೆ ನಿಮ್ಮನ್ನು ಪಡ್ಕೊಳ್ಳೋ ಯೋಗ್ಯತೆ ಅಂತೂ ನನಗಿಲ್ಲ ಅಂತಾನೆ ರಾಖಿ. ಒಂದು ಸಲ ನಿನ್ನ ಮನಸ್ಸು ಏನು ಹೇಳ್ತದೋ ಕೇಳು ರಾಖಿ ಅಂತಾಳೆ ಕಣ್ಮಣಿ. ನನ್ನ ಮನಸ್ಸಿನ ಮಾತನ್ನು ಕೇಳಿಕೊಂಡು ಬದುಕೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಮೇಡಮ್, ನನಗೆ ಸಾವಿರಾರು ಜವಾಬ್ದಾರಿಯವೆ. ಆ ಜವಾಬ್ದಾರಿ ಮುಂದುಗುಂಟೆ ಈ ಪ್ರೀತಿಗೆಲ್ಲ ಜಾಗ ಇಲ್ಲ ಅಂತಾನೆ ರಾಖಿ. ಅಂದರೆ ನನ್ನ ಪ್ರೀತಿಗೆ ಬೆಲೆ ಇಲ್ವಾ ಅಂತಾಳೆ ಕಣ್ಮಣಿ. ಬೆಲೆ ಇಲ್ಲ ಅಂತ ಹೇಳ್ತಿಲ್ಲ ಮೇಡಮ್, ಆದರೆ ಅದಕ್ಕೆ ಸರಿಯಾದ ವ್ಯಕ್ತಿ ನಾನಲ್ಲ ಅಂತಾನೆ ರಾಖಿ. ಅಂದರೆ ನಿಮಗೆ ನಾನು ಒಂಚೂರು ಇಷ್ಟ ಇಲ್ವಾ ಅಂತಾಳೆ ಕಣ್ಮಣಿ. ಇಲ್ಲ ಮೇಡಮ್ ಅಂತ ತಲೆ ಕೆಳಗೆ ಹಾಕ್ತಾನೆ ರಾಖಿ. ಇಲ್ಲ ಅಂದ್ಮೇಕೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದ್ದ ಲಾಕೆಟ್ನ ಇನ್ನು ಯಾಕೆ ಮಾಡ್ಕೊಂಡಿದ್ಯಾ, ಮನಸ್ಸಲ್ಲಿ ಯಾವ ಭಾವನೆಯೂ ಇಲ್ಲ ಅಂದ್ಮೇಕೆ ಇನ್ನು ಆ ಲಾಕೆಟ್ ನಿನ್ನ ಹತ್ರ ಯಾಕದೆ ಹೇಳು ಅಂತಾಳೆ ಕಣ್ಮಣಿ. ಯಾಕಂದರೆ ನೀವು
ಕೊಟ್ಟಿದ್ದು ಶಾನೆ ಬೆಲೆ ಬಾಳುವಂಥದ್ದು, ನೋಡೋಕ್ಕೂ ತುಂಬ ಸುಂದರವಾಗಿತ್ತು. ಹಾಗಾಗಿ ಅದನ್ನು ಮಾಡ್ಕೊಂಡಿವ್ನಿ ಮೇಡಮ್ ಅಂತಾನೆ ರಾಕಿ. ಹಂಗಾರೆ ನೀನು ಚಿಕ್ಕವನಿದ್ದಾಗ ಪ್ರಪೋಸ್ ಮಾಡಿದ್ದು ಸುಳ್ಳು, ನಿನ್ನ ಮನಸ್ಸಲ್ಲಿ ನಾನು ಇರಲಿಲ್ವಾ ಅಂತಾಳೆ ಕಣ್ಮಣಿ. ಅದೇನೋ ತಿಳಿದೇ ಇರೋ ವಯಸ್ಸು ಮೇಡಮ್, ಜೊತೆಗೆ ನಾನು ದೊಡ್ಡವನಾದಮೇಲೆ ದೊಡ್ಡ ಮನುಷ್ಯ ಆಯ್ತೀನಿ, ನನ್ನ ಹೆಸರಿಗೆ ಬೆಲೆ ಬರ್ತದೆ, ನನ್ನ ಮಾತಿಗೆ ತೂಕ ಇರ್ತದೆ ಅಂತ 108 ಕನಸು ಕಂಡ್ಕೊಂಡಿದ್ದೆ. ಆದರೆ ಅದು ಯಾವುದು ಆದರೂ ಆಯಿತೇ ಇಲ್ಲ ತಾನೇ. ಹಾಗೆ ಚಿಕ್ಕ ವಯಸ್ಸಲ್ಲಿ ಕಂಡು ಕನಸಿಗೆ ಇವಾಗೆಲ್ಲ ರೆಕ್ಕೆ ಕಟ್ಟೋಕೆ ಆಗೋಕ್ಕಿಲ್ಲ ಮೇಡಮ್. ನೋಡಿ ಮೇಡಮ್, ಯೋಗ್ಯತೆ ಇಲ್ಲದೇ ಇದ್ರೂ ಪ್ರೀತಿ ಮಾಡಿ ಮದುವೆ ಆಗೋದೆಲ್ಲ ಸಿನಿಮಾದಲ್ಲಿ ಮೇಡಮ್, ನಿಜ ಜೀವನದಲ್ಲಿ ಅದಕ್ಕೆ ಸಮಾಜನೂ ಒಪ್ಪಕ್ಕಿಲ್ಲ, ಮನೆಯವರು ಒಪ್ಪಕ್ಕಿಲ್ಲ ಅಂತಾನೆ ರಾಕಿ. ಮನೆಯವರನ್ನೆಲ್ಲ ನಾನು ಒಪ್ಪಿಸ್ತೀನಿ, ನಮ್ಮ ಪ್ರೀತಿನ ಅರ್ಥ ಮಾಡಿಸ್ತೀನಿ ಅಂತಾಳೆ ಕಣ್ಮಣಿ. ಆ ಸನ್ನಿವೇಶ ಬರಬಾರ್ದು ಅಂತಲೇ ಇದನ್ನೆಲ್ಲ ಹೇಳ್ತಿರೋದು. ದಯಮಾಡಿ ಇದನ್ನು ಇಲ್ಲಿಗೆ ಬಿಡಿಸ್ಬಿಡಿ ಮೇಡಮ್. ನನ್ನ ಮನಸ್ಸಲ್ಲಿ ಯಾವ ಪ್ರೀತಿನೂ ಇಲ್ಲ, ಯಾವ ಭಾವನೆಯೂ ಇಲ್ಲ. ನೀವು ನನಗೆ ಸಂಬಳ ಕೊಡು ಗೌಡ್ರ ಮಗಳು, ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿರೋ ನನ್ನ ಗೆಳೆಯ ಭದ್ರೇಗೌಡನ ತಂಗಿ, ನಾನು ಗೌರವ ಕೊಡುವಂಥ ಯಜಮಾನಿ. ದಯಮಾಡಿ ನನ್ನ ಹೀಗೆ ಇರೋದಕ್ಕೆ ಬಿಟ್ಬಿಡಿ. ಆಸೆ ಕನಸು ಮುಂದುವರಿತು ಅಂದರೆ ನಾನು ಈ ಡ್ರೈವರ್ ಕೆಲಸದಲ್ಲಿ ಮುಂದುವರಿಯೋಕ್ಕಿಲ್ಲ, ಅರ್ಥ ಮಾಡ್ಕೊಳ್ಳಿ. ಟೈಮ್ ಆಯಿತು, ಬನ್ನಿ ಮೇಡಮ್ ಅಂತ ರಾಕಿ ಹೋಗ್ತಾನೆ. ಈಚೆ ಶಿವರಾಮೇಗೌಡರು ಕಾರ್ ಹತ್ರ ಬಂದು, ಗೋವಿಂದ ಇನ್ನೂ ಹೊರಡೋದಲ್ವೇ ಅಂತಾರೆ. ಅಪ್ಪಯ್ಯ, ಅದ್ಯಾವುದೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದಿದ್ಯಲ್ವೇ ಅಂತಾನೆ ಭದ್ರ. ಹ್ಞೂ ಕಣ್ಲ, ನೀನು ನಮ್ಮ ಜೊತೆಗೆ ಬಾ, ಹೋಗ್ಬಿಟ್ಟು ಬಂದುಬಿಡೋಣ ಅಂತಾರೆ ಶಿವರಾಮೇಗೌಡರು. ಸುಮ್ಮನೆ ನಾನೇ ಯಾಕಪ್ಪಯ್ಯ, ಅದು ಅಲ್ಲದೆ ಸುಮಾರು ಮದುವೆಗಳವೆ, ಅವರನ್ನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ನಾನು ಅಂತಾನೆ ಭದ್ರ. ಸರಿ, ನೀನು ಹೋಗು, ನಾನು ಗೋವಿಂದ ಹೋಗಿ ಬರ್ತೀವಿ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ಇವತ್ತು ಕಾರ್ಯಕ್ರಮದಲ್ಲಿ ಬಹು ಸಂದಾಗಿ ಮಾತಾಡಿದೆ ಅಪ್ಪಯ್ಯ, ಅದು ಅಲ್ಲದೆ ತಾತ ಅಜ್ಜಿ ಹೆಸರಲ್ಲಿ ಟ್ರಸ್ಟ್ ಕಟ್ಸ್ತೀನಿ, ಬಹು ಸಂದಾಗಿ ಮಾರ್ಕ್ಸ್ ತೆಗೆದವ್ರಿಗೆ ಫೀಸ್ ಕಟ್ತೀನಿ ಅಂದ್ಯಲ್ಲ, ಅದು ನನಗೆ ಬಹು ಖುಷಿಯಾಯಿತು ಅಪ್ಪಯ್ಯ ಅಂತಾನೆ ಭದ್ರ. ನೋಡ್ಲು ಮಗ, ನನ್ನ ಅಪ್ಪಯ್ಯ ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಮಾತು ಯಾವಾಗಲೂ ಹೇಳೋರು, ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬನ ಅಕೌಂಟ್ಗೂ ದುಡ್ಡು ಹಾಕೋಕ್ಕಾಗದೆ ನಮ್ಮಂಥವ್ರು ಕೆಲವ್ರ ಕೈಲಿ ಕೊಟ್ಟು ಹಂಚೋ ಕೆಲಸ ಮಾಡ್ತಾನಂತೆ ಆ ದೇವರು. ಇವತ್ತು ನಾವೇನು ಮಾಡ್ತಿದ್ದೀವೋ ಅದನ್ನು ಬೀರುವಿನಲ್ಲಿ ದುಡ್ಡನ್ನು ಇಟ್ಬಿಟ್ಟು ಗೆದ್ದಲ ಇಡಿಸ್ತಾ ಇದ್ದೀವಿ. ಅದರಿಂದ ಉಪಯೋಗ ಏನು ಹೇಳು? ಏನೂ ಇಲ್ಲ. ಅದಕ್ಕೆ ಇಲ್ಲದೆ ಇರೋರಿಗೆ ಹಂಚೋ ಕೆಲಸ ಮಾಡಬೇಕು. ಆದಷ್ಟು ನಮ್ಮ ಕೈಲಿ ಏನಾಗ್ತದೋ ಆ ಸಹಾಯನ ಮಾಡಬೇಕು ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ನೀನು ಹೇಳ್ದಂಗೆ ಯಾರೇ ಫಸ್ಟ್ ಬಂದ್ರೂ ಸ್ಕಾಲರ್ಶಿಪ್ ಕೊಡಲೇಬೇಕು ಅಪ್ಪಯ್ಯ ಅಂತಾನೆ ಭದ್ರ. ಸರಿ, ನಾವಿನ್ನು ಹೊರಡ್ತೀವಿ, ನೀನು ಹುಷಾರಾಗಿ ಹೊರಟು ಬಾ ಅಂತ ಶಿವರಾಮೇಗೌಡರು ಹೋಗ್ತಾರೆ. ಈಚೆ ಕಣ್ಮಣಿ ಕಾರ್ ಹತ್ರ ಬಂದು ನೋಡಿದರೆ ಅಲ್ಲಿ ರಾಕಿ ಇರಲ್ಲ. ಮನೇಲಿ ಆಚೆ ಈಚೆ ನೋಡ್ತಾ ನಾನು ಪ್ರಪೋಸ್ ಮಾಡಿದೆ ಅನ್ನೋ ಕಾರಣಕ್ಕೆ ಕೆಲಸನೇ ಬಿಟ್ಟು ಹೊರಟೋದ್ನಾ ಅಂತ ಯೋಚನೆ ಮಾಡುವಾಗ ವಿನಂತಿ ಬರ್ತಾಳೆ. ವಿನು, ರಾಕಿ ನೋಡ್ದಾ ಅಂತಾಳೆ. ಇಲ್ಲ ಕಣ್ಮಣಿ, ಯಾಕೆ? ಆಚೆ ಕಡೆ ಹೋಗಬೇಕಿತ್ತೆ. ಅಯ್ಯೋ ಅದಕ್ಕೇನಂತೆ, ನನ್ನ ಹತ್ರ ಬೇಜಾನ್ ದಾರಿಗಳಿವೆ, ಬಾ ನಾನು ಕರ್ಕೊಂಡೋಗ್ತೀನಿ ಅಂತಾಳೆ ವಿನಂತಿ. ಪರವಾಗಿಲ್ಲ ಬಿಡು, ಅರ್ಜೆಂಟ್ ಏನಿಲ್ಲ, ರಾಕಿ ಬಂದಮೇಲೆ ಹೋದ್ರಾಯ್ತು ಅಂತಾಳೆ ಕಣ್ಮಣಿ. ಹೌದಾ, ಸರಿ. ನಮ್ಮಮ್ಮ ಅದೇನೋ ಸೌತೆಕಾಯಿ ಬೋಂಡ ಮಾಡಿದಳಂತೆ, ಒಸಿ ತಿಂದ್ಬಿಟ್ಟು ರುಚಿ ನೋಡಿ ಬರ್ತೀನಿ ಅಂತ ವಿನಂತಿ ಹೋಗ್ತಾಳೆ. ಅಮ್ಮಮ್ಮನ ಕೇಳ್ತೀನಿ ಅಂತ ಕಣ್ಮಣಿ ಒಳಗೆ ಹೋಗ್ತಾಳೆ. ಈಚೆ ಅಜ್ಜಿ ಎಲೆ ಕೊಡ್ತಾ, ವೆಂಕಟೇಶ್ಗೆ ಸಿಟಿಯಿಂದ ಎಲೆ ಕಟ್ ತಗೊಂಡು ಬಾ ಅಂತ ಹೇಳಿದ್ದೆ, ತರ್ತಾನೋ ಇಲ್ಲ ಮರ್ತು ಬರ್ತಾನೋ ಅಂತಾರೆ. ಆಗ ಕಣ್ಮಣಿ ಬಂದು, ಅಮ್ಮಮ್ಮ, ಆ ಡ್ರೈವರ್ ರಾಕಿ ಎಲ್ಲೋದ ಅಂತಾಳೆ. ಯಾಕೆ, ಎಲ್ಲಿಗಾದರೂ ಹೋಗ್ಬೇಕಾಗಿತ್ತ ನೀನು ಅಂತಾರೆ ಅಮ್ಮಮ್ಮ. ನಾನು ಎಲ್ಲಿಗೂ ಹೋಗಬೇಕಾಗಿಲ್ಲ ಅಮ್ಮಮ್ಮ, ಕಾರು ಹೊರಗಡೆ ಬಿಸಿಲಲ್ಲಿ ನಿಂತದೆ, ನೆರಳಕ್ಕೆ ಹಾಕು ಅಂತ ಹೇಳೋಕ್ಕೆ ಕೇಳಿದೆ ಅಂತಾಳೆ ಕಣ್ಮಣಿ. ಹೌದೇ, ಪಕ್ಕದ ಮನೆ ಜಯಕ್ಕ ಬಂದಿದ್ಲು ಅಂತ ಮಾತಾಡ್ಕೊಂಡು ಕೂತಿದ್ದೆ, ಅದೇನೋ ಕಾಣೆ ನಿಮ್ಮ ಅವನ ಹತ್ರ ಮಾತಾಡಿ ಕೀ ಮಡಗ್ಬಿಟ್ಟು ಹೋಗಿದ್ದನ್ನು ಕಂಡೆ, ಎಲ್ಲಿಗೆ ಯಾಕೆ ಅಂತ ನಾನು ಕೇಳಲಿಲ್ಲ ಕಣವ ಅಂತಾರೆ ಅಮ್ಮಮ್ಮ. ಹೌದೇ, ಅಮ್ಮನೇ ಕೇಳ್ತೀನಿ ಅಂತ ಮೋನ ಹತ್ರ ಬಂದು, ಅಮ್ಮ ಡ್ರೈವರು ಅಂತಾಳೆ ಕಣ್ಮಣಿ. ಅವನ ಅಮ್ಮಂಗೇನೋ ಹುಷಾರಿಲ್ಲ ಅಂತ ಮಂಡ್ಯಕ್ಕೆ ಹೋಗಿ ಬರ್ತೀನಿ ಅಂತ ಹೋದ, ನೀನು ಹೋಗಿ ತೋರಿಸ್ಕೊಂಬಾ ಅಂತ ನಾನು ಒಸಿ ದುಡ್ಡು ಕೊಟ್ಟು ಕಳಿಸ್ದೆ ಅಂತಾರೆ ಮೋನ. ಏನು ಹುಷಾರಿಲ್ವಂತ ಅಂತಾಳೆ ಕಣ್ಮಣಿ. ಅದು ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬಂದು ಹೇಳ್ದ, ಏನಾಯಿತು ಅಂತ ನಾನು ಕೇಳೋಕೆ ಹೋಗಲಿಲ್ಲ, ಖರ್ಚಿಗೆ ಕಾಸು ಕೊಟ್ಟು ಕಳಿಸ್ದೆ ಅಂತಾರೆ ಮೋನ. ಸರಿ ಕಣಮ್ಮ ಅಂತ ಕಣ್ಮಣಿ ಹೋಗ್ತಾಳೆ. ಇವಳು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೋದ್ಲಲ್ಲ ಅಂತ ಮೋನ ಯೋಚನೆ ಮಾಡ್ತಾರೆ. ಈಚೆ ವಿದ್ಯಾ ಕಾಲೇಜಿಂದ ಬರುವಾಗ ಜೆನ್ನಿ ಬಂದು, ಕಂಗ್ರಾಟ್ಸ್ ವಿದ್ಯಾ, ಕಂಗ್ರಾಟ್ಸ್ ಅಂತಾಳೆ. ಥ್ಯಾಂಕ್ ಯು ಜೆನ್ನಿ ಅಂತಾಳೆ ವಿದ್ಯಾ. ಸ್ಟೇಜ್ ಮೇಲೆ ಚಿಂದಿ ಉಡಾಯಿಸ್ಬಿಟ್ಟೆ, ನಿನ್ನ ಮಾವನ ಮುಂದೆ ಸೂಪರಾಗಿ ಮಾತಾಡಿದೆ ಅಂತಾಳೆ ಜೆನ್ನಿ. ನನಗೆ ಎಷ್ಟೋ ವಿಚಾರದಲ್ಲಿ ನನ್ನ ಮಾವಯ್ಯನೇ ಸ್ಫೂರ್ತಿ ಅಂತಾಳೆ ವಿದ್ಯಾ. ನಿನ್ನ ಮಾವಯ್ಯನೂ ಸೂಪರಾಗಿ ಮಾತಾಡಿದರು, ನಾನು ಅವರನ್ನು ಬೇರೆ ರಾಜಕಾರಣಿ ಥರ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಅವರು ನೆಕ್ಸ್ಟ್ ಲೆವೆಲ್ ಅಂತಾಳೆ ಜೆನ್ನಿ. ಅವರನ್ನು ರಾಜಕಾರಣಿಗಳು ಅನ್ನೋದಕ್ಕಿಂತ ಜನನಾಯಕ ಅಂತ ಹೇಳಬೇಕು, ಅವರು ಅವ್ರ ಗುಣದಲ್ಲಿ ವ್ಯಕ್ತಿತ್ವದಲ್ಲಿ ಶಾನೆ ಹತ್ರದಲ್ಲವರೇ ಅಂತಾಳೆ ವಿದ್ಯಾ. ಅದಿರಲಿ, ತಾವೇನು ಈ ಸೈಕಲ್ ಗ್ಯಾಪಲ್ಲಿ ಅದ್ಯಾವುದೋ ಮೂವಿನಲ್ಲಿ ತೋರಿಸ್ತಾರಲ್ಲ, ಸೊಸೆ ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡಂಗೆ ತಾವು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರಿ ಅಂತಾಳೆ ಜೆನ್ನಿ. ಅದು ನಾನು ಕಾಲೇಜಿಗೆ
ಸೇರ್ಕೊಂಡಾಗಿಂದನೂ ಅವ್ರ ಹತ್ರ ಆಶೀರ್ವಾದ ತಗೋಬೇಕು ಅಂತ ಶಾನೆ ಆಸೆ ಇತ್ತು. ಆದರೆ ಅದಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಆ ಅವಕಾಶ ಇವತ್ತು ಸಿಕ್ತು, ಅದಕ್ಕೆ ಉಪಯೋಗಿಸ್ಕೊಂಡೆ ಅಷ್ಟೇ ಅಂತಾಳೆ ವಿದ್ಯಾ. ಅದು ಬಿಡು, ಮಂತ್ರಿಗಳ ಹತ್ರ ಮಾಸ್ ಹೀರೋ ಥರ 6 ಅಡಿ ಕಟೌಟ್ ಇದ್ರಲ್ಲ, ಅವ್ರು ಯಾರು ಅಂತಾಳೆ ಜನ್ನಿ. ಆಗ ವಿದ್ಯಾ ಮಾತಾಡದೆ ಆಚೆ ತಿರುಗ್ತಾಳೆ. ಹೋ, ಆ ಮಾಸ್ ಹೀರೋ ನಿನ್ನ ಮನಸ್ಸು ಕದ್ದಿರೋ ಕಳ್ಳ ಅಂತ ಗೊತ್ತಾಗ್ತಿದೆ ಅಂತಾಳೆ ಜನ್ನಿ. ಈಗ ಆ ವಿಷಯ ಎಲ್ಲ ಯಾಕೆ, ಏನೇನೋ ಮಾತಾಡಬೇಡ, ಸುಮ್ಕಿರು ಅಂತಾಳೆ ವಿದ್ಯಾ. ಅಲ್ವೇ, ಅಷ್ಟು ಹ್ಯಾಂಡ್ಸಮ್ ಆಗಿರೋ ಗಂಡನ ಯಾಕೆ ದೂರ ಮಾಡ್ಕೊತಿದ್ಯಾ? ನೋಡು, ಇನ್ನೂ ಕಾಲು ಮಿಂಚಿಲ್ಲ, ಪಿರುತಿಯಿಂದ ಮಾತಾಡಿ ರಾಜಿ ಮಾಡ್ಕೊಂಡ್ಬಿಡು ಅಂತಾಳೆ ಜನ್ನಿ. ಅದ್ರ ಬಗ್ಗೆ ಮಾತಾಡಬೇಡ, ನನಗೆ ಆ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಾಳೆ ವಿದ್ಯಾ. ಆಯ್ತಪ್ಪ ಆಯಿತು, ಹೀರೋ ಥರ ಇರೋ ಗಂಡನ ಬಿಡ್ತಿದ್ಯಲ್ಲ ಅಂತ ಹೇಳಿದೆ ಅಷ್ಟೇ. ಸರಿ, ನಾನು ಅವ್ರ ಬಗ್ಗೆ ಮಾತಾಡೋಕ್ಕಿಲ್ಲ ಅಂತಾಳೆ ಜನ್ನಿ. ಬಾ, ಲ್ಯಾಬ್ಗೆ ಹೋಗೋಣ ಅಂತಾಳೆ ವಿದ್ಯಾ. ಈಚೆ ರಾಶಿ ಹತ್ರ ಡಾಕ್ಟರ್, ನೋಡಿ, ನಾನು ತುಂಬ ಸರಿ ಹೇಳಿದ್ದೀನಿ, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ನೀವು ಅರ್ಥನೇ ಮಾಡ್ಕೋತಿಲ್ಲ? ಬೇರೆ ಏನು ಪ್ರಾಬ್ಲಮ್ ಇದ್ದರೂ ಟ್ರೈ ಮಾಡ್ಬೋದಿತ್ತು, ಬಟ್ ಅವರಿಗೆ ಇರೋದು ಹಾರ್ಟ್ ಪ್ರಾಬ್ಲಮ್. ಓಪನ್ ಹಾರ್ಟ್ ಸರ್ಜರಿ ಮಾಡಿದರೆ ಅಷ್ಟೇ ಅವರು ಉಳಿಯೋದು. ಸೊ ಅವರಿಗೀಗ ಇಮಿಡಿಯೇಟಾಗಿ ಸರ್ಜರಿ ಆಗಲೇಬೇಕು. ಸೊ ಅದಕ್ಕೆ ಈಗ ಅವರಿಗೆ ಮೇನ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತಾರೆ ಡಾಕ್ಟರ್. ಅದನ್ನೆಲ್ಲ ಕಣ್ಮಣಿ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಇಲ್ಲ ಡಾಕ್ಟ್ರೇ, ನಾನು ಏನಾರ ನಮ್ಮವ್ವನ್ನ ಉಳಿಸ್ಕೋತೀನಿ. ಈಗ ನನ್ನ ಪಾಲಿಗೆ ಇರೋದು ನಮ್ಮವ್ವ ಒಬ್ಬಳೇ. ಅವಳಿಗೆ ಆಪ್ರೇಷನ್ ಮಾಡೋಕ್ಕೆ ನನ್ನ ಜೀವ ಒತ್ತೆ ಇಟ್ಟಾದರೂ ಆಪ್ರೇಷನ್ ಮಾಡಿಸ್ತೀನಿ ಅಂತಾನೆ ರಾಕಿ. ಹಾಗಂತ ನೀವು ತುಂಬ ಲೇಟ್ ಮಾಡಿದರೆ ಆಗಲ್ಲ, ಈ ಕೆಲಸ ಇಮಿಡಿಯೇಟಾಗಿ ಮಾಡಲೇಬೇಕು ಅಂತಾರೆ ಡಾಕ್ಟರ್. ಹಾಗಾದರೆ ನಾನೀಗ ನಮ್ಮ ಅವ್ವ ಕುಟ್ಟೆ ಮಾತಾಡ್ಬಹುದೇ ಅಂತಾನೆ ರಾಕಿ. ಹಾಂ, ಹೋಗಿ ಮಾತಾಡಿ ಅಂತಾರೆ ಡಾಕ್ಟರ್. ಈಚೆ ವಿದ್ಯಾ ಪ್ರಿನ್ಸಿಪಾಲ್ ಚೇಂಬರ್ಗೆ ಬಂದು, ಸರ್ ಬರೋಕೆ ಹೇಳಿದ್ರಂತೆ ಅಂತಾಳೆ. ಕಂಗ್ರಾಟ್ಸ್ ವಿದ್ಯಾ, ಇವತ್ತಿನ ಕಾರ್ಯಕ್ರಮನ ನೀವು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಅಂತಾರೆ. ಸರ್, ಥ್ಯಾಂಕ್ ಯು ಸರ್ ಅಂತಾಳೆ ವಿದ್ಯಾ. ನಿಜವಾಗ್ಲೂ ನನ್ನ ನಂಬಿಕೆನ ಉಳಿಸ್ಕೊಂಡ್ರಿ ನೀವು, ಅದಕ್ಕೆ ನಿಮಗೆ ಅಭಿನಂದನೆ ಸಲ್ಲಿಸೋಕೆ ಬರೋಕೆ ಹೇಳಿದೆ ಅಂತಾರೆ. ಸರ್, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಾಳೆ ವಿದ್ಯಾ. ಆಗ ಮೇಡಮ್, ಮಂತ್ರಿಗಳು ಅನೌನ್ಸ್ ಮಾಡಿದ್ರಲ್ಲ ಫ್ರೀ ಎಜುಕೇಷನ್ ಕೊಡೋದು, ಅದರ ಎಲ್ಲ ಅರ್ಹತೆಯೂ ನಿನಗಿದೆ. ಜಾಸ್ತಿ ಎಫರ್ಟ್ ಹಾಕಿ ಈ ಅವಕಾಶನ ನೀನು ಪಡ್ಕೋಬೇಕು ಅಂತಾರೆ ಮೇಡಮ್. ಶಿವರಾಮೇಗೌಡರು ತುಂಬ ಒಳ್ಳೆ ವ್ಯಕ್ತಿ, ಅವ್ರು ಕೊಟ್ಟ ಮಾತನ್ನ ತಪ್ಪಲ್ಲ ಅಂತ ಗೊತ್ತಿದೆಯಾ ನಿಮಗೆ ಅಂತಾರೆ. ಸರ್, ಹೋ, ವಿದ್ಯಂಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಸರ್, ಯಾಕಂದರೆ ಅವ್ರು ಇವಳು ಮಾವ ಅಂತಾಳೆ ಜನ್ನಿ. ಸಾರಿ ಕಣೆ ಅಂತ ಜನ್ನಿ ವಿದ್ಯಂಗೆ ಹೇಳ್ತಾಳೆ. ಏನಮ್ಮ ಇವಳು ಹೇಳ್ತಿರೋದು, ಅವರು ನಿನ್ನ ಮಾವನ ಅಂತಾರೆ. ಸರ್, ಹಾಂ ಸರ್ ಅಂತಾಳೆ ಜನ್ನಿ. ಅವಳು ಹೇಳ್ತಿರೋದು ನಿಜಾನಾ ಅಂತಾರೆ. ಸರ್, ಹೌದು ಸರ್ ಅಂತಾಳೆ ವಿದ್ಯಾ. ಹಾಗಿದ್ರೆ ನೀನು ಡೈವರ್ಸ್ ಕೇಸ್ ಅಂತ ನಡೀತಾ ಇದೆ ಅಂತ ಹೇಳಿದ್ದು ಅವ್ರ ಮಗನ ಜೊತೆನೇನಾ ಅಂತಾರೆ ಮೇಡಮ್. ಹೌದು ಮೇಡಮ್ ಅಂತಾಳೆ ವಿದ್ಯಾ. ಈಚೆ ವಿನಂತಿ ಸಾವಿತ್ರಿ ಔಟ್ ಹೌಸ್ಗೆ ಬರ್ತಾರೆ. ಭದ್ರಮಾಮ ಅಂತ ವಿನಂತಿ ಕೂಗ್ತಾಳೆ. ಯಾಕೆ ಹಂಗೆ ಒದರುತ್ತಿದ್ದಿ ಅಂತಾನೆ ಭದ್ರ. ನಾನು ಏನೇ ಹೇಳಿದ್ರು ಮುಖದ ಮೇಲೆ ಹೊಡೆದಂಗೆ ಹೋಯ್ತಿದ್ಯಲ್ಲ, ಅವಳು ಯಾಕೆ ಕಾಲೇಜಿಗೆ ಹೋಯ್ತವಳೆ, ಅವಳು ನಿಜವಾದ ಬಣ್ಣನ ಏನು ಅಂತ ನೀನೇ ನೋಡು ಅಂತ ವಿಡಿಯೋನ ತೋರಿಸ್ತಾಳೆ ವಿನಂತಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.